ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಎಲ್ಲರಿಗೂ ಈ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಇವತ್ತು ಯಾರ್ಯಾರ ಭವಿಷ್ಯ ಹೇಗಿದೆ, ಯಾರಿಗೆ ಲಾಭ, ಯಾರಿಗೆ ನಷ್ಟ, ಯಾರಿಗೆ ಅದೃಷ್ಟ, ಯಾರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತು ಸಂಪತ್ತು ಒಲಿದು ಬರುತ್ತೆ. ಎಲ್ಲವೂ ಕೂಡ ಇವತ್ತಿನ ದಿನ ಬಹಳ ಚೆನ್ನಾಗಿರುತ್ತೆ. ಕೌಟುಂಬಿಕ ಜೀವನದಲ್ಲಿ ನಿಮಗೆ ನೆಮ್ಮದಿ ಇರುತ್ತೆ. ಆದರೆ ಇವತ್ತು ನಿಮಗೆ ಆತ್ಮವಿಶ್ವಾಸದ ಕೊರತೆ ಉಂಟಾಗಬಹುದು. ನಿಮ್ಮಲ್ಲಿರುವಂತಹ ಅಜ್ಞಾತ ಭಯದಿಂದ ನಿಮ್ಮ ಮನಸ್ಸು ತೊಂದರೆಗೆ ಒಳಗಾಗಬಹುದು. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಇವತ್ತು ವೃತ್ತಿಪರ ಜೀವನದಲ್ಲಿ ಸಾಕಷ್ಟು ಅವಕಾಶಗಳಿರುತ್ತೆ. ಜೊತೆಗೆ ತಾಯಿಯ ಆರ್ಥಿಕ ನೆರವಿನಿಂದ ನಿಮಗೆ ಲಾಭ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಕುಟುಂಬದಲ್ಲೇನಾದರೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಿದ್ರೆ ಇವತ್ತು ನಿಮಗೆ ಬಹಳ ಪ್ರಶಸ್ತವಾದ ದಿನ. ಇವತ್ತು ನಿಮಗೆ ಕುಟುಂಬ ಜೀವನವೂ ಕೂಡ ಬಹಳ ಚೆನ್ನಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಇವತ್ತು ಧನಲಾಭ ಆಗುತ್ತೆ. ಆರ್ಥಿಕ ಒಳಹರಿವಿನ ಮಾರ್ಗಗಳು ಹೆಚ್ಚಾಗುತ್ತೆ. ಜೊತೆಗೆ ಅಷ್ಟೇ ವೆಚ್ಚಗಳೂ ಇರುತ್ತೆ. ಹಾಗಾಗಿ ನಿಮಗೆ ಸ್ವಲ್ಪ ಮಾನಸಿಕವಾಗಿ ನೀವು ಕುಗ್ಗಬಹುದು. ನಿಮ್ಮ ಸಹೋದರ ಅಥವಾ ಸಹೋದರಿಯರ ಆರ್ಥಿಕ ಸಹಾಯದಿಂದ ನಿಮಗೆ ಹಣ ಗಳಿಸೋಕೆ ಹೊಸ ಮಾರ್ಗಗಳು ಇವತ್ತು ಸಿಗುತ್ತೆ. ಮುಂದಿನ ರಾಶಿ ಕಟಕ ರಾಶಿಯವರಿಗೆ ಇವತ್ತು ಕೆಲಸದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ನೀವು ಕೆಲಸ ಮಾಡೋ ಸ್ಥಳದಲ್ಲಾಗಿರ್ಬೋದು, ನೀವೇನಾದರೂ ಉದ್ಯೋಗ ಮಾಡ್ತಿರುವಂತಹ ಸ್ಥಳದಲ್ಲಾಗಿರ್ಬೋದು, ನಿಮ್ಮ ವ್ಯಾಪಾರಕ್ಕೆ, ನೀವು ಕೆಲಸ ಮಾಡುವಂತಹ ಕೆಲಸಕ್ಕೆ ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣ ಆಗುತ್ತೆ. ನಿಮ್ಮ ಕಚೇರಿಯ ಮೇಲಾಧಿಕಾರಿಗಳಿಂದ ಇವತ್ತು ನಿಮಗೆ ಬೆಂಬಲ ಸಿಗುತ್ತೆ. ಎಲ್ಲವೂ ಕೂಡ ಇವತ್ತು ನಿಮಗೆ ಚೆನ್ನಾಗೇ ಇರುತ್ತೆ. ಒಟ್ಟಿನಲ್ಲಿ ಇವತ್ತಿನ ದಿನ ನಿಮಗೆ ಬಹಳ ಉತ್ತಮವಾಗಿದೆ. ಮುಂದಿನ ರಾಶಿ ಸಿಂಹರಾಶಿಯವರಿಗೆ ಇವತ್ತು ನಿಮ್ಮ ಕೆಲಸದಲ್ಲಿ ಪ್ರಗತಿ ಹೆಚ್ಚಾಗುತ್ತೆ. ಉದ್ಯೋಗ ಮಾಡ್ತಿರೋರಿಗೆ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಯಾಕಂದರೆ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂತ ಹೇಳಿ ನಿಮಗೆ ಜವಾಬ್ದಾರಿಯನ್ನು ಜಾಸ್ತಿ ಕೊಡ್ತಾರೆ. ಹಾಗಾಗಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಇವತ್ತು. ಜೊತೆಗೆ ಕೌಟುಂಬಿಕ ಜೀವನದಲ್ಲೂ ಕೂಡ ನಿಮ್ಮ ಸಂಗಾತಿಯ ಜೊತೆ ಉತ್ತಮ ಸಮಯವನ್ನು ನೀವು ಕಳೀತೀರಾ. ಜೊತೆಗೆ ಸಂಪತ್ತು ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಸಂಪತ್ತು ಆಗಿರ್ಬೋದು, ನೀವೇನಾದರೂ ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತ ಅಂದರೆ ಇವತ್ತು ನಿಮಗೆ ಬಹಳ ಪ್ರಶಸ್ತವಾದ ದಿನ. ವ್ಯಾಪಾರ ಮಾಡೋರಿಗೂ ಅಷ್ಟೇ ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ. ಅಂದರೆ ಎಲ್ಲವೂ ಕೂಡ ಈ ದಿನ ಒಳ್ಳೆಯದೇ ಇರುತ್ತೆ. ಆದರೆ ನಿಮ್ಗೆ ಯಾರ್ದಾದ್ರೂ ನಿಮ್ಮ ಪಾರ್ಟ್ನರ್ ಇದ್ದರೆ, ಉದ್ಯೋಗ ಮಾಡ್ತಾ ಇರ್ಬೋದು, ನೀವು ಏನಾದರೂ ಅದರಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದರೆ ಅಥವಾ ವ್ಯಾಪಾರ ಮಾಡ್ತಾ ಇದ್ದರೆ ಅಲ್ಲೊಬ್ಬ ಬಿಸ್ನೆಸ್ ಪಾರ್ಟ್ನರ್ ಇದ್ದರೆ ಯಾರನ್ನೂ ಕೂಡ ಇವತ್ತು ಕುರುಡಾಗಿ ನಂಬೇಡಿ. ನೀವು ಸ್ವಂತ ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋದು ಇವತ್ತು ಬಹಳ ಉತ್ತಮ. ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಇವತ್ತು ಬಹಳ ಶುಭ ದಿನ. ಇವತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಇವತ್ತು ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರ ಬೆಂಬಲವನ್ನು ಪಡಿತೀರಾ. ಆದರೆ ಕುಟುಂಬದವರ ಜೊತೆ ಅನಗತ್ಯವಾದ ವಿವಾದಗಳನ್ನು ನೀವು ತಪ್ಪಿಸಬೇಕು. ಹೀಗೆ ಮಾಡೋದ್ರಿಂದ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣ ಆಗುತ್ತೆ. ಮುಂದಿನ ರಾಶಿ ತುಲಾರಾಶಿಯವರಿಗೆ ಇವತ್ತು ಶುಭ ಫಲ ಹೊತ್ತು ತರುತ್ತೆ. ಈ ದಿನ ಬಹಳ ಚೆನ್ನಾಗಿದೆ. ನಿಮಗೆ ಕೆಲಸದ ಸ್ಥಳದಲ್ಲಿ ನೀವು ಬದಲಾವಣೆಗೆ ಸಿದ್ಧರಾಗಿರಬೇಕು. ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ ಇವತ್ತು ನಿಮಗೆ ಕೆಲಸ ಸಿಗುತ್ತೆ. ಕೆಲಸವನ್ನು ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ರೆ ಇವತ್ತು ನಿಮಗೆ ಬಹಳ ಶುಭ ದಿನ. ಇವತ್ತು ಎಲ್ಲವೂ ಕೂಡ ನಿಮಗೆ ಚೆನ್ನಾಗೇ ಇರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗೆ ಇವತ್ತು ಸಾಮಾನ್ಯವಾದ ದಿನ ಆಗಿರುತ್ತೆ. ನಿಮ್ಮ ಕಾರ್ಯಗಳಲ್ಲಿ, ಅಂದರೆ ನೀವು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ನಿಮ್ಮ ಕೆಲಸದಲ್ಲೇ ನೀವು ಇವತ್ತು ತುಂಬ ಬ್ಯುಸಿ ಆಗಿರಬಹುದು. ಅಂದರೆ ಒತ್ತಡದ ನಿಮಗೆ ಕಾರ್ಯ ಇರಬಹುದು ಇವತ್ತು. ಜೊತೆಗೆ ಯಾವುದೇ ಒಂದು ಸಭೆ ಸಮಾರಂಭಗಳಿಗೆ ನೀವು ಹೋದರೆ ಅಥವಾ ಆಫೀಸಲ್ಲೇ ಏನಾದರೂ ಮೀಟಿಂಗ್ ನಡೀತಾ ಇತ್ತು ಅಂದರೆ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೆ ಮಾಡ್ಕೊಳ್ಳೋದಕ್ಕೆ ಹಿಂಜರಿಬೇಡಿ. ನಿಮ್ಮ ಅಭಿಪ್ರಾಯಗಳು ಏನಿದೆಯೋ ಅದನ್ನು ನೀವು ಹೇಳಲೇಬೇಕು. ಜೊತೆಗೆ ಕೆಲವರಿಗೆ ವೃಶ್ಚಿಕ ರಾಶಿಯಲ್ಲಿ ಯಾರಾದರೂ ಉದ್ಯೋಗ ಮಾಡ್ತಾ ಇದ್ದರೆ ನಿಮಗೆ ಇವತ್ತು ಇನ್ಕ್ರಿಮೆಂಟ್ ಸಿಗುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಕೆಲಸದಲ್ಲಿ ಬಡ್ತಿ ಸಿಗುವಂತಹ ಸಾಧ್ಯತೆ ಇದೆ. ಮುಂದಿನ ರಾಶಿ ಧನುರಾಶಿಯವರಿಗೆ ಇವತ್ತು ಬಹಳ ಒಳ್ಳೆಯ ದಿನ. ಇವತ್ತು ನಿಮ್ಮ ಪ್ರೇಮ ಜೀವನ ಬಹಳ ಚೆನ್ನಾಗಿರುತ್ತೆ. ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ. ಆದರೆ ನೀವು ಕೆಲಸಕ್ಕೆ ಸಂಬಂಧಪಟ್ಟಂತೆ ದೂರ ಪ್ರಯಾಣ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಮುಂದಿನ ರಾಶಿ ಮಕರ ರಾಶಿಯವರಿಗೆ ಇವತ್ತು ಅನಗತ್ಯ ಖರ್ಚುಗಳಿಂದ ತೊಂದರೆಗೆ ಒಳಗಾಗಬಹುದು. ಹಾಗಾಗಿ ಹಣವನ್ನು ಖರ್ಚು ಮಾಡುವಾಗ 100 ಬಾರಿ ಯೋಚನೆ ಮಾಡಿ ಖರ್ಚು ಮಾಡೋದು ಬಹಳ ಮುಖ್ಯ. ಯಾವ ವಿಷಯಕ್ಕೆ ಅಗತ್ಯ ಇದೆಯೋ ಅದಕ್ಕೆ ಮಾತ್ರ ಖರ್ಚು ಮಾಡಿ. ಆರ್ಥಿಕವಾಗಿ ಆವಾಗ ನೀವು ಸ್ಥಿರವಾಗಿ ಇರ್ತೀರ. ಜೊತೆಗೆ ನಿಮ್ಮ ಕಚೇರಿಯ ಮೇಲಾಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಕ್ಕು ಇವತ್ತಿನ ದಿನ ನಿಮಗೆ ಕಚೇರಿ ವಾತಾವರಣದಲ್ಲಿ ಎಲ್ಲವೂ ಕೂಡ ಸರಾಗವಾಗಿ ನಡೆಯುತ್ತೆ. ಆದರೆ ಕಚೇರಿಯಲ್ಲಿ ಅನಗತ್ಯವಾದ ವಿವಾದಗಳನ್ನು ತಪ್ಪಿಸೋದು ಬಹಳ ಉತ್ತಮ.
ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತು ಉದ್ಯೋಗದಲ್ಲಿ ಪ್ರಗತಿ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಕೌಟುಂಬಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗಬಹುದು. ನಿಮ್ಮ ಮನಸ್ಸಿನಲ್ಲಿಯೇ ಒಂಥರ ಕಿರಿಕಿರಿಯಾಗಿ ಏನಾದರೂ ನಿಮಗೆ ಅನ್ನಿಸಬಹುದು. ನಿಮ್ಮ ಸ್ವಭಾವದಲ್ಲಿ ಕಿರಿಕಿರಿ ಉಂಟಾಗಬಹುದು. ಇದರಿಂದ ನಿಮ್ಮ ಮಾನಸಿಕ ನೆಮ್ಮದಿ ಹಾಳಾಗಬಹುದು. ಶತ್ರುಗಳು ಇದನ್ನೇ ಉಪಯೋಗಿಸ್ಕೊಂಡು ನಿಮಗೆ ಮಾನಸಿಕವಾಗಿ ತೊಂದರೆ ಕೊಡ್ಬೋದು. ಹಾಗಾಗಿ ಇವತ್ತು ತಾಳ್ಮೆಯಿಂದ ಇರೋದು ಬಹಳ ಉತ್ತಮ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಸವಾಲುಗಳು ಎದುರಾಗಬಹುದು. ಆದರೆ ಮಕ್ಕಳ ಕಡೆಯಿಂದ ನಿಮಗೆ ಒಳ್ಳೆ ಸುದ್ದಿ ಸಿಗುತ್ತೆ. ಜೊತೆಗೆ ನಿಮಗೆ ಧಾರ್ಮಿಕವಾಗಿ ಆಸಕ್ತಿ ಹೆಚ್ಚಾಗಬಹುದು. ಇವತ್ತು ನಿಮಗೆ ಮಾನಸಿಕವಾಗಿ ನೀವು ಬಹಳ ನೆಮ್ಮದಿಯಿಂದ ಇರ್ತೀರ. ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಕಚೇರಿಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನೋದು ಬಿಟ್ಟರೆ ಮಾನಸಿಕವಾಗಿ ಬಹಳ ನೆಮ್ಮದಿಯಿಂದ ಇರ್ತೀರ. ಇದಾಗಿತ್ತು ಈ ದಿನದ ದಿನ ಭವಿಷ್ಯ ಕಾರ್ಯಕ್ರಮ. ನಾಳೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.